ನಾವೀಗ ಅಲ್ಲೇ ಮುಕ್ಕಾಲು ಭಾಗ ಮುಗಿಸಿದ್ದೀವಿ ಟ್ರಾವೆಲಿಂಗು. ಇನ್ನೊಂದು 5 ಕಿಲೋಮೀಟ್ರ್ ಇದೆ ಟ್ರಾವೆಲಿಂಗ್. ನೀವು ಮಾಡ್ತೀರಿ ಯಾವ ಪ್ಲೇಸಿಗೆ ಸರ್? ನಾವಿಲ್ಲೇ ಸಂತೆಬೆನ್ನೂರು ಹತ್ರ ಒಂದೆರಡು ಪ್ಲೇಸಸ್ಗಳನ್ನ ನೋಡ್ಕೊಂಡು ಬರೋದು. ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಚೆನ್ನಾಗಿ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೋದಂತೆ. ಹಂಗೆ ಬನ್ನಿ, ಹಾಗಿದ್ರೆ ಟ್ರೈ ಮಾಡುವ. ಎಲ್ಲ ವಿಡಿಯೋ ನೋಡಿದ್ಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹಂಗೆ ಕಮೆಂಟು ಮಾಡಿ. ಅಲ್ಲಿಂದ ಅದು ಸೇಫಾಗಿ ಕರೆಕ್ಟಾಗಿ ಬಂದ್ಬಿಡ್ತೈತಿ ನೋಡಿ, ಬಾಗಿಲು ಸಮೇತ ಬರ್ತೈತಿ. ಬಾ ನೋಡಿದ್ರ ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾವಿಲ್ಲಿ ಒಂದು ಹೊಂಡ ಇದೆ. ಇಲ್ಲಿ ಆ ಹೊಂಡಕ್ಕೆ ಬಂದಿದ್ದೀವಿ. ಇದು ಹೊಂಡ ಆಗಿನ ಮೊಘಲ್ ರಾಜ ಮುಸಾಫಿರ್ ಖಾನ್ ಕಟ್ಸಿರೋದು. ಇದು ಆಗಿನ ಮೊಘಲ್ ರಾಜ, ಆಗ ಶಿವಾಜಿ ಕಾಲದಲ್ಲಿ ನಮ್ಮ ಏನು ಇದೊಂದು ಕರ್ನಾಟಕ ದೇಶ, ಕರ್ನಾಟಕ ರಾಜ್ಯ, ಬೇರೆ ಬೇರೆ ರಾಜ್ಯಗಳಲ್ಲಿ ಮೊಘಲ್ ಆಳ್ವಿಕೆ ಇತ್ತು. ಆದರೆ ಶಿವಾಜಿ ಬಂದಿದ್ದರಿಂದ ಸ್ವಲ್ಪ ನ್ಯೂಟ್ಲಾಗಿತ್ತು. ಆವಾಗ ಮೊಘಲ್ ರಾಜರು ಎಷ್ಟು ವರ್ಷ ಆಳ್ವಿಕೆ ಮಾಡಿದಾರಲ್ಲ, ಆವಾಗಿನಲ್ಲಿ ಈ ಥರ ಅರಮನೆ ಅದನ್ನೆಲ್ಲ ಕಟ್ಸಿರೋದು. ಇಲ್ಲಿ ಕೆಲವೊಂದು ಫಿಲಮ್ಸ್ಗಳು ನಡೆದಿದ್ದಾವೆ. ಅದರಲ್ಲಿ ಒಂದು ಫಿಲಮ್ ಹೆಸರು ದೊಡ್ಡ ಮನೆ ಹುಡುಗ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ದೊಡ್ಡ ಮನೆ ಹುಡುಗ ಇದೆ ಪವರ್ ಸ್ಟಾರು. ಇದೇ ನೀರೊಳಗೆ ಮುಳುಗಿ ತೇರೆಳೆ ತಗೊಳ ಇತ್ಲ ಬಂದು ಮೆಟ್ಲು ತಗೊಳ್ಳಿ. ಸ್ಟಾರ್ಟ್ ಮಾಡಲ. ಫೋಟೋ ಅಲ್ಲ, ವಿಡಿಯೋ. ಹಾಂ, ಎಲ್ಲ ಸಣ್ಣ ಮಕ್ಕಳೆಲ್ಲ ಬಂದಿದ್ದಾರೆ. ಇವರು ಇಂಟ್ರಡಕ್ಷನ್ ಮಾಡೋರು ಬಂದವ್ರೆ. ಏರ್ಪೋರ್ಟ್ ತಡಿಯ ಹತ್ರ ಇರೋ ಲಕ್ಷ್ಮೀ ರಂಗನಾಥ ಸ್ವಾಮಿ ಗುಡಿಗೆ ಬಂದಿದ್ದೀವಿ. ಇದು ಸುಮಾರು ಸಂತೆಬೆನ್ನೂರಿಂದ ಒಂದು 5-6 ಕಿಲೋಮೀಟ್ರ್ ದೂರ. ನೀವು ಆರಾಮಾಗಿ ಬರ್ಬೋದು. ಸಂತೆಬೆನ್ನೂರು ಪುಷ್ಕರ್ಣಿ ನೋಡಿ ನೆಕ್ಸ್ಟ್ ಪಾರ್ಟಿಗೆ ಇದು ಬರುತ್ತೆ. ಪುಷ್ಕರ್ಣಿ ನೋಡ್ಕೊಂಡು ನೀವು ಈ ದೇವಾಲಯಕ್ಕೆ ಬರ್ಬೋದು. ಮತ್ತು ನಮ್ಮ ಜೊತೆಗೆ ಜರ್ನಿ ಮಾಡ್ತೀವಿ. ಇನ್ನೊಂದೆರಡು ಪ್ಲೇಸಸ್ ಇದ್ದಾವೆ, ನೋಡ್ಕೊಂಡು ನಮ್ಮ ಜೊತೆಗೆ ಬರ್ರಿ, ಜರ್ನಿ ಮಾಡೋಣ. ಇದು ಇಲ್ಲಿ ವಿಸಿಟ್ ಮಾಡ್ಬೇಕಾದ್ರೆ ಬಂದಿರೋಂಥ ಹುಡುಗಿ, ಭಾಳ ಎಕ್ಸೈಟ್ಮೆಂಟ್ ಇರೋಂಥ ಹುಡುಗಿ. ಇದು ಅಲ್ಲ, ಇವರು ನೋಡಿ, ಇದು ಔಟ್ಸ್ಕಟ್ಸ್ ತುಂಬ ಚೆನ್ನಾಗಿದೆ. ಅದು ಯಾವ ರೀತಿ ಪ್ಲೇಸ್ ಇದು ವಾಸ್ತು ತಣ್ಣನೆ ಗಾಳಿ, ಭಾರಿ ಗಾಳಿ ಬೀಸುತ್ತೆ. ಫುಲ್ ಎಂಜಾಯ್ ಪ್ಲೇಸ್ ಇದು. ಇಂಥ ಪ್ಲೇಸ್ನ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಎಲ್ಲ ಚೆನ್ನಾಗಿದೆ ನೋಡಿ ಯಾವ ರೀತಿ ಆಗಿದೆ. ನೋಡಿ ಎಷ್ಟು ತಣ್ಣಗೆ ಎಕೋ ಆಗಿದೆ. ಭಾರಿ ತಣ್ಣನೆ ಗಾಳಿ, ಭಯಂಕರವಾಗಿದೆ ಪ್ಲೇಸ್ ಮಾತ್ರ.
ಗುಡ್ಡದ ಮೇಲೆ ಇರೋದು. ಗುಡ್ಡದ ಮೇಲಿದೆ ಪ್ಲೇಸು. ಮೇಲಿರೋದ್ರಿಂದ ಸ್ವಲ್ಪ ಗಾಳಿ ಹೆಚ್ಚಿಗೆ ಇರುತ್ತೆ. ಆದ ಕಾರಣ ಇಲ್ಲಿ ಆರಾಮಾಗಿರ್ಬೋದು ನೋಡಿ. ಫುಲ್ ಎಂಜಾಯ್ಮೆಂಟ್ ಪ್ಲೇಸ್. ಸಿಟಿ ಒಳಗಡೆ ಬೇರೆ ಅದೇ ಫ್ಯಾಕ್ಟ್ರಿ ಅವೇ ಇವು ಗಾಡಿ ಆರನಿಂದ ಬಂದಿವಿ. ಈಗ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನದಲ್ಲಿ ತಂಪಾಗಿ ವಾತಾವರಣ ತಂಪಾಗಿ ಅಲ್ಲಿಂದಲೇ ಗಾಳಿ ಇದಾವೆ. ಈ ಥರ ನಮ್ಮ ಜೊತೆಗೆ ಜರ್ನಿ ಮಾಡ್ತೀರಿ. ಇನ್ನೊಂದೆರಡು ಪ್ಲೇಸ್ ಇದ್ದಾವೆ. ಆಯ್ತಾ ಈಚೆ ಆಯ್ತಾ. ಒಂದು ರೌಂಡ್ ಆಗ್ಬಿಡಂಬ ಅಲ್ಲಿ ನೋಡೋಣ ಏನೇನೈತಿ ಒಳಗೆ. ಈ ಗೋಪುರ ನೋಡ್ರಿ ಓಲ್ಡ್ ಸ್ಟೈಲಾಗಿ ಐತಿದು. ಆರಾಮಾಗಿ ಬಂದವ್ರು ವಿಸಿಟ್ ಮಾಡ್ಕೊಂಡು ಊಟ ಗೀಟ ಮುಗಿಸ್ಕೊಂಡು ಹೋಗ್ಬೋದು ನೋಡ್ರಿ ಇಲ್ಲಿ ಅಲ್ಲ. ಮಸ್ತ್ ಪ್ಲೇಸ್ ಐತೆ. ಹಾಂ ಏನಪ್ಪ ಫ್ಯಾಮಿಲಿ ಸಮೇತ ಬಂದರೆ ಗುಡ್ಡದ ಮೇಲೆ ಇರೋದಕ್ಕೂ ಅದಕ್ಕೂ ಒಳ್ಳೆ ಲಂಚ್ ಮಾಡ್ಬೋದು. ನೋಡಿ ಇಲ್ಲಿ ಯಾವ ರೀತಿಯಾಗಿ ಗೋಪುರಗಳು ಎಲ್ಲ ಹಳೆಯ ಕಾಲ ವಾಸ್ತುಶಿಲ್ಪಗಳು. ದೇವಸ್ಥಾನ ದೊಡ್ಡದಿದೆ. ಅದು ಎಂಟ್ರೆನ್ಸ್ ಪ್ರಕಾರ ಹೊಸ್ದಾಗಿ ಮಾಡಿರ್ಬೋದು. ಹಾಂ ಇದು ಈಗ ಹೊಸ್ದಾಗಿ ಕಟ್ಟಿರೋದು. ಇದು ಸರೌಂಡಿಂಗ್ ಎಲ್ಲ ಈಗ ರೀಸೆಂಟ್ಲಿ ಮಾಡಿರೋದು ಇದೆಲ್ಲ. ಮುಂಚೆ ಈ ಥರ ಇರಲಿಲ್ಲ. ಹಾಂ ಇದು ನಾಗದೇವತೆಯ ದೇವಸ್ಥಾನ. ಯಾರು ಇವರು ಅಮೃತ ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂಟಿದ್ದಾರೆ. ಅದ್ರಾಗ ಈರಣ್ಣ ಏನೇನೋ ಮಾಡ್ಕೊಂತ ಲೆಜರ್ ಎಂಟ್ರಿ ಮಾಡ್ಬೇಕಿಲ್ಲಿ. ಇದು ನಕ್ಷೆ. ನಡೀರಿ ವೀರೇಶ್. ನಾವು ಸೋಮವಾರ ದೇವಸ್ಥಾನ ಪೂಜಾರಿ ಬಾಯ್ ಮಾಡೋಣ ಮಾತ್ರ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಬಾಯ್ ಬಿಡಿ. ಬಂದಿರ ಹೆಣ್ಮಕ್ಳುಗಳು ಕೈ ಹಿಡ್ಕೊಂಡು ಜಗಳ ಆಡ್ದಾನೆ ಜುಟ್ಟು ಹಿಡ್ಕೊಂಡು ಜಗಳ ಆಡೋದು ಯಾವಕ್ಕೆ ಹೋಗ್ತಿದ್ದಾರೆ. ಹಾಂ ಎಲ್ಲಿಗೆ ಹೋಗ್ತೀರಿ? ನೋಡಿಪ್ಪ ಯಾವ ರೀತಿಯಾಗಿ ನಾವು ಇಲ್ಲಿ ಬಂದಿದ್ದೀವಿ. ಇದು ಯಾವ ಮಠ ರೀ ಇದು? ರಾಘವೇಂದ್ರ ಸ್ವಾಮಿ ಮಠ. ಹಾಂ ಹಂಗೆ ಚೆನ್ನಾಗಿದೆ. ಹಸಿರು ಗ್ರೀನರಿ ಇದೆ. ಏನಾರು ತಕ್ಕಲು ಬೊಬ್ಬ ನಾನು ಹೊರಗೆ ಕೊಡ್ಕೊಂತಾನೆ. ಈಗ ಅವನಿಗೆ ಸದ್ಯಗೀಗ ಹಿಂಗೆ ಬಿಟ್ಕೊಡಿಸ್ತೀನಿ. ನಾವು ಮಾತ್ರ ಬರಲ್ಲ. ಬರಲ್ಲ ಅಂತಾರಲ್ಲ ಅದು ಉಲ್ಟಾ ತಿಳ್ಕೊಬೇಕು ನೀವು. ಸ್ಟಾಮಿನರೆಲ್ಲ ಹೋಗಿದೆ.
ದೇವಸ್ಥಾನದಲ್ಲಿ ತಲೆ ಬಚ್ಕೊಂತಾರೆ ಹೆಣ್ಮಕ್ಳು, ಬಚ್ಕೋಬಾರ್ದು. ಅದು ರಾಘವೇಂದ್ರ ಸ್ವಾಮಿ ಮಠ ಇದು. ಹಾಂ, ನಿಯಮವನ್ನು ಪಾಲಿಸಿ. ಇನ್ಸ್ಟಾಗ್ರಾಮ್ ವಿಡಿಯೋ ಇದು ಅಪ್ಲೋಡ್ ಆಗುತ್ತೆ, ಯಾರೂ ಬೇಜಾರಾಗಬೇಡಿ. ಇದು ಯಾವ ದೇವಸ್ಥಾನ ನೋಡೋಣ. ಓ, ಇದು ಕೇತು, ರಾಹು ಮತ್ತು ಮಂಗಳ ಗ್ರಹ. ಹಾಂ, ನಡ್ರಿ ಮುಂದೆ ನಡ್ರಿ. ತುಳಸಿ ಮಾತೆದು ದೇವಸ್ಥಾನ ಇದೆ. ಎಲ್ಲಿದೆ ರೀ? ಇದೊಂಥರ ಕಾಡ್ದಾರಿ ಇದ್ದಂಗಿದೆ. ಹೌದು, ಇದೇ ಥರ ಹಾರ್ಮೋನಿಯಂ ಅಲ್ಲ, ಹಾಂ, ಪೆಟ್ಟಿಗೆ ಇದು ಹಾರ್ಮೋನಿಯಂ. ಓ, ಎಲ್ಲ ಗ್ರಂಥಗಳು ಇದಾವೆ ಇಲ್ಲಿ. ಬೈಬಲ್. ಇದು ಇನ್ನು ಮೇಲಿದೆ. ಎಲ್ಲ ಇಷ್ಟೇ ಇದ್ರೆ ಗಮ್ ಕಟ್ಟಿರಲ್ಲ. ಹಾಂ, ನೋಡಿ ಯಾವ ರೀತಿಯಾಗಿ ನಾವು. ನೀವು ಏನು ಮಾಡ್ತಿದ್ದೀರಾ ಇಲ್ಲಿ? ಫೋಟೋಸ್ ಎಲ್ಲ ಅಲೋ ಇಲ್ಲ. ನಾವು ವಿಡಿಯೋ ಮಾಡ್ತಿರೋದು, ತಪ್ಪು ತಿಳ್ಕೊಬೇಡಿ. ಹತ್ತಿರ ಮೇಲೆ. ಹಾಂ, ಮಿಸ್ಟರ್ ಕಾಡು ಪಾಪು ಅವರೇ, ಹೋದತ್ರ ಬಂದತ್ರ ಹಂಗೆ ಕಸ ಅಳ್ಳಬಾರ್ದು, ಸ್ವಚ್ಛತೆಯಿಂದ ಕಾಪಾಡಿ. ನಾವು ಸ್ವಚ್ಛತೆ ಕಾಪಾಡೋಕ್ಕೆ ಏನು ಹಾಕ್ಕೊಳೋದೇ ಇಲ್ಲ. ಐ ಹ್ಯಾವ್ ನೋ ಹ್ಯಾಬಿಟ್ಸ್. ಇದು ಸೀತಾರಾಮ ಮಂದಿರ ಇದು. ಓ, ಜೈ ಶ್ರೀರಾಮ್. ಎಲ್ಲರೂ ನೋಡಿ ನೋಡ್ರಿ ಇವನ್ನ ನೋಡ್ರಿ. ಈಗ ಸೀತಾರಾಮ ದೇವಸ್ಥಾನಕ್ಕೆ ನೋಡಿ ಯಾವ ರೀತಿಯಾಗಿ ಇದು ನೋಡ್ರಿ, ಇದು ಕಾಡು ಪಪ್ಪ ಬಂದಿದೆ ದಾವಣಗೆರೆಯಿಂದ. ಹಾಂ, ಇದು ಅವ್ರ ಮಮ್ಮಿ. ಇದು
ಅವರು ಅಮೃತ ಅವರು ನಾಯಿಗೆ ಭಾಳ ತುಂಬ ಭಯಪಡ್ತಾರೆ. ಓ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಯಾವ ರೀತಿಯಾಗಿ ನಾವು ಹಿಂಗೆ ನೆಕ್ಸ್ಟ್ ಜರ್ನಿ ಮುಗಿಸ್ಕೊಂಡು ದಾವಣಗೆರೆಗೆ ಹೋಗ್ಬೇಕು. ಇದು ಐ ಥಿಂಕ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರಬಹುದು, ನೋಡುವ. ಓ ಎಕ್ಸಾಕ್ಟ್. ಹಾಂ ಹಾಂ. ಹಾಂ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬನ್ನಿ ಮುಂದಿನ ಪಯಣ ಎಲ್ಲಿಗೆ? ನೆಕ್ಸ್ಟ್ ಇಲ್ಲಿ ಒಂದು ತುಳಸಿ ಮಾತೆ ದೇವಸ್ಥಾನನ ತೋರಿಸ್ತೀವಿ. ಓ ಹಂಗೆ. ಅಂಬೋ ನೀಟಾಗಿ ಮುಗ್ದ ಅಡ್ಡ ಬೀಳು, ಕಾದಾಕತ್ತದ, ಕಾಲು ಮುಗ್ತ ಕೈ ಮುಗಿ. ಇದು ರಾಯರ ಮಂದಿರ. ಇದು ಯಾವ ದೇವಸ್ಥಾನ? ಇದು ತುಳಸಿ ಮಾತೆ ದೇವಸ್ಥಾನ. ಸಜೀವ ರಾಯರ ಸನ್ನಿಧಿ. ಇದು ಇಲ್ಲಿಗೆ ಎಂಟ್ರ? ಓ ಆ ಕಡೆಗ್ರ ನಡೀರಿ ಹೋಗುವ. ಸುತ್ತಮುತ್ತ ಸನ್ನಿಧಿ. ಅಲ್ಲ ಅದು ಬೇರೆ, ಇದು ಬೇರೆ. ಎಸ್. ಎಲ್ಲಿದೆ ನೇರಳೆ ಹಣ್ಣು? ಬೆಳಲಿ. ಇದು ಯಾವ ದೇವಸ್ಥಾನ? ಓ ಕಾಲಭೈರವೇಶ್ವರ ದೇವಸ್ಥಾನ. ಕಾಶಿ ಕಾಲಭೈರವ ಸನ್ನಿಧಿ. ಹಾಂ, ಇಲ್ಲಿ ನಮ್ಮ ಅಲ್ಲಿ ಮಹಾಪ್ರಭುಗಳು ಇದ್ದವ್ರೆ. ನೋಡಿದೆ. ಇನ್ನು ನೆಕ್ಸ್ಟ್ ಯಾವ ಮಂದಿರ ಇದೆ ನೋಡುವ. ನೆಕ್ಸ್ಟ್ ಐ ಥಿಂಕ್ ಎಂಡಿಂಗ್ ಇರ್ಬೋದೇನಪ್ಪ. ನೋಡಿ ಸಣ್ಣ ಪ್ಲೇಸ್ ಒಳಗಡೆ ಇದು ಐ ಡೋಂಟ್ ನೋ. ಯಾವ ರೀತಿಯಾಗಿ ನೋಡ್ರಿ ಅಪ್ಪಟ ಘಾಟ್ ಸೆಕ್ಷನ್ ಥರ ಕಾಣಿಸುತ್ತೆ. ಮೇಳಗಡೆ ದಾಸವಾಳದ ಗಿಡ. ಇಲ್ಲಿ ಒಳಗೆ ಅಮೃತಶಿಲೆನಾ? ಬನ್ನಿ
ಸತ್ಯನಾರಾಯಣ ಸ್ವಾಮಿ. ನಾಯಿಗಳಿದ್ದಾವೆ, ಎಚ್ಚರಿಕೆ. ಇದು ಒಂದು ತಗೊಳ್ರಿ. ಹಾಂ, ವೈ ಫ್ಲವರಾ? ಆಗುವುದಿಲ್ಲ ಅನ್ನಕ್ಕಾಗೋದಿಲ್ಲ. ಹಾಂ, ಅದು ರಾಯರ ಪೂಜೆಗೋಸ್ಕರ ಇರುವಂಥ ಹೂವು ಆದ ಕಾರಣ. ಇದು ಗಿಡಮೂಲಿಕೆ ಔಷಧ. ಹೌದೌದೌದು. ಹಾಂ, ಅದು ಒಂಥರ ಇದು ಏನಿದು ಸಭಾಭವನ. ಅಂಬು ಕೆಳಗಿದೆ ನೋಡಲ್ಲಿ ಹೂವು, ಅಲ್ಲಿ ನೋಡ್ದಲ್ಲ ವೈಟ್ ಗುಲಾಬಿ. ಹಾಂ, ಫ್ಲವರ್ ಕಲರ್ ಬಂದಿದ್ದಾರೆ, ಎಚ್ಚರಿಕೆ. ಒಂದು ಸಿಕ್ತು. ಹಾಂ, ಹೂ ಬಂದ್ವಲ್ಲ ಪೂಜೆ ಸುಬ್ರಹ್ಮಣ್ಯ ದೇವಸ್ಥಾನ, ಅದೇ ಇದು ಫಿನಿಶಿಂಗ್ ಎಂಡ್ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ದೇವಸ್ಥಾನ. ಸಂಕ್ಷಿಪ್ತವಾಗಿ ಇಲ್ಲಿ ಖಾಲಿ ಟ್ರೇಸ್ ಇದೆ, ಕೆಳಗಡೆನೇ ಹೋಗೋದು. ಹಾಂ ಹಾಂ, ಕಾಡು ಅಪಜಯ ಜಾರುತ್ತೆ. ಕಲ್ ಮೇಲೆ ಕಾಲಿಟ್ಟೆ ಕಲ್ಲು ನೆಡ್ತಂದ್ರೆ ಹೆಂಗೆ? ಓಹೋ, ಆ ಥರ. ಅಜೇಶ್ ಅವರು ವಿಡಿಯೋ ಮಾಡ್ತಾರೆ. ಮಿಸ್ಟರ್ ನಂದೀಶ್ ಅವರು ಭರತನಾಟ್ಯ ಮಾಡ್ತಿದ್ದಾರೆ, ಫ್ಲವರ್ ಕಲರ್. ಫ್ಲವರ್ ಕಳ್ಳಿ ಅವರಿಗೆ ಜೈ. ಇಲ್ಲಿಗೆ ಈ ಪಯಣ ಮುಕ್ತಾಯವಾಯಿತು.